ಕೈಪಾಳ್ಯದಲ್ಲಿ ಸೀಟ್ ಫೈಟ್ ಕದನ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಈಗ ರೆಕ್ಕೆ ಪುಕ್ಕ ಪಡ್ಕೊಂಡು ಹಾರಾಡ್ತಾ ಇದೆ ಕುರ್ಚಿ ಕದನ. ಕೈನಲ್ಲಿ ಮತ್ತಷ್ಟು ತಾರಕಕ್ಕೇರಿದ ಸೀಟ್ ಫೈಟ್, ರೆಕ್ಕೆ ಪುಕ್ಕ ಪಡೆದು ಹಾರಾಡ್ತಾ ಇರುವ ಕುರ್ಚಿ ಕದನ. ಪಟ್ಟಕ್ಕೆ ಡಿಕೆ ಹಠ, ಉಳಿಸಿಕೊಳ್ಳಲು ಸಿದ್ದು ತಂತ್ರ. ವರಿಷ್ಠರಿಗೆ ತಲೆನೋವಾಗಿದೆ. ಕೈ ನಾಯಕರ ಸೀಟ್ ಫೈಟಿಂಗ್. ನವೆಂಬರ್ನಲ್ಲಿ ಕ್ರಾಂತಿಯಾಗತ್ತೆ, ಸಿಎಂ ಬದಲಾವಣೆ ಆಗಬೇಕು. ಯಾಕಂದ್ರೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಂತ ಸಂದರ್ಭದಲ್ಲಿ 2.5 ವರ್ಷದ ಹಿಂದೆ ಏನು ಕೈ ಪಕ್ಷ ಅಧಿಕಾರಕ್ಕೆ ಬಂತು, ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು 2.5 ವರ್ಷ ಅಧಿಕಾರದಲ್ಲಿ ಇರ್ತಾರೆ, ಸಿಎಂ ಸ್ಥಾನದ ಗದ್ದುಗೆಯಲ್ಲಿ ಕುಳಿತುಕೊಂಡಿರ್ತಾರೆ, ರಾಜ್ಯವನ್ನ ಆಳ್ತಾರೆ ಅನ್ನುವಂಥ ಸುದ್ದಿಗೆ ಈಗ ಮತ್ತಷ್ಟು ಬೇರೆಯದ್ದೇ ಹಂತ, ಬೇರೆಯದ್ದೇ ಆಯಾಮ ತಲುಪ್ತಾ ಇದೆ. ಯಾವ ಕಾರಣಕ್ಕೆ? ಒಂದು ಕಡೆ ಹೈಕಮಾಂಡ್ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಬಿಹಾರ ಎಲೆಕ್ಷನ್ನ ರಿಸಲ್ಟ್ ಬರಬೇಕು ಅಂತ ಹೇಳಿ ಕಳಿಸಿದ್ರು. ಅದಾದ್ಮೇಲೆ ರಿಸಲ್ಟ್ ಬಂತು ಕೇಂದ್ರದಲ್ಲಿ, ಅಥವಾ ಈಗ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು ಬಿಹಾರದಲ್ಲೇ ಮಕಾಡೆ ಮಲ್ಕೋತು. ಯಾಕಂತಂದರೆ ಕೇವಲ ಏಕ ಅಂಕಿಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು. ಕೇವಲ ನಮ್ಮ ರಾಜ್ಯ ಸೇರಿದಂತೆ 3 ರಾಜ್ಯದಲ್ಲಿ ಸಂಪೂರ್ಣವಾದಂತಹ ಅದಕ್ಕೆ ಹಿಡಿತವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೂ ಕೂಡ ತಲೆನೋವು. ಒಂದು ಕಡೆ ಮಾಸ್ ಲೀಡರ್ ಅಹಿಂದ ನಾಯಕ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಕೊಡೋದಕ್ಕಾಗೋದಿಲ್ಲ, ಮತ್ತೊಂದು ಕಡೆ ಕೈ ನಾಯಕರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವಂತಹ, ಜೊತೆಗೆ ಶಿಸ್ತಿನ ಸಿಪಾಯಿ, ಟ್ರಬಲ್ ಶೂಟರ್, ಪಕ್ಷವನ್ನು ಸಂಘಟನೆಗೊಳಿಸುವ, ಪಕ್ಷವನ್ನು ಬಲವರ್ಧನೆಗೊಳಿಸೋದಕ್ಕೆ ಶಿಸ್ತಿನ ಸಿಪಾಯಿಯಂತೆ ಯಾವುದೇ ಪಕ್ಷಕ್ಕೆ ಆಹ್ವಾನ ಇದ್ರೂ ಕೂಡ ಹೋಗದಂತೆ ಒಂದೇ ಪಕ್ಷದಲ್ಲಿ ಇಲ್ಲಿವರೆಗೂ ಇದ್ಕೊಂಡಿರುವಂತಹ ಡಿಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಆಂತರಿಕವಾದಂತಹ ಕದನಗಳು, ಸಂಘರ್ಷಗಳು, ಸೀಟ್ಗೋಸ್ಕರ, ಸಿಎಂ ಸೀಟ್ಗೋಸ್ಕರ ನಡೀತಾ ಇರೋದನ್ನು ಗಮನಿಸ್ತಾನೆ ಇದ್ದೀವಿ. ಆದರೆ ಪಟ್ಟಕ್ಕೋಸ್ಕರ ಡಿಕೆ ಶಿವಕುಮಾರ್ ಯಾವ ರೀತಿಯಾದಂಥ ಸರ್ಕಸ್ ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟಂತೆ ಅವರ ಆಪ್ತ ವರ್ಗದವರು ಕೂಡ ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದಾಗಿದೆ. AICC ಅಧ್ಯಕ್ಷರನ್ನ ಮೀಟ್ ಮಾಡಬೇಕು ಅಂತ, ಜೊತೆಗೆ ಹೈಕಮಾಂಡ್ನ ಮನವೊಲಿಸುವ ಪ್ರಯತ್ನಗಳಿಗೂ ಕೂಡ ಮುಂದಾಗಿದ್ದಾರೆ. ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ರಾಜ್ಯಕ್ಕೆ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮಹತ್ವದ ಮೀಟಿಂಗ್ ಅನ್ನ ನಡೆಸ್ತಾರೆ. 20 ನಿಮಿಷಗಳ ಕಾಲ ದೂರವಾಣಿ ಸಂಪರ್ಕದಲ್ಲೂ ಕೂಡ ಮಾತನಾಡಿದ್ದಾಗಿದೆ. ಹಾಗಾಗಿ ಕೆಲವೊಂದಷ್ಟು ಬೆಳವಣಿಗೆಗಳು ಏನಾಗ್ತಾ ಇದೆ ರಾಜ್ಯದಲ್ಲಿ ನಿಜಕ್ಕೂ ಕೂಡ ಅಂತ, ಜೊತೆಗೆ ರಾಜ್ಯದಲ್ಲಿ ಈಗಾಗಲೇ ಖಾಲಿ ಇರುವಂತಹ 2 ಸ್ಥಾನಗಳಿಗೆ ಮೊದಲು ಆಯ್ಕೆಯಾಗಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ತಯಾರಿಸಿ ನನಗೆ ಕೊಡಿ ಅಂತ ಕೂಡ ಹೈಕಮಾಂಡ್ ನಾಯಕ ಅಥವಾ ಹೈಕಮಾಂಡ್ ನಂತರದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ವೇಣುಗೋಪಾಲ್ ಹಾಗೆ ಕೆಲವ ನಾಯಕರು ಅವ್ರಿಗೂ ಕೂಡ ಸಲಹೆ ಸೂಚನೆಯನ್ನ ಕೊಟ್ಟಿದ್ರು. ಈಗ ವರದಿ ಬರೋದಲ್ಲಿರಲಿ, ಈಗ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ನಡುವೆ ನಡೀತಾ ಇರುವಂತಹ ಹಗ್ಗ ಜಗ್ಗಾಟದಲ್ಲಿ ಯಾರು ಗೆಲ್ತಾರೆ, ನಿಜಕ್ಕೂ ಕೂಡ ಅಧಿಕಾರದ ಹಂಚಿಕೆ ಸೂತ್ರ 50-50 ಅನ್ವಯ ಹಂಚಿಕೆ ಆಗತ್ತಾ ಅನ್ನೋದೇ ಪ್ರಶ್ನೆ. ಕೈಕುರ್ಚಿ ಗುದ್ದಾಟ ಖರ್ಗೆ ಅಂಗಳ ತಲುಪತ್ತಾ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಪವರ್ ಸೆಂಟರ್ ಆಗಿದೆ ಖರ್ಗೆ ನಿವಾಸ. ಖರ್ಗೆ ಅಂಗಳ ತಲುಪುತ್ತಾ ಕೈ ಕುರ್ಚಿ ಗುದ್ದಾಟ ಈಗಾಗಲೇ ಪವರ್ ಸೆಂಟರ್ ಆಗ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸ. ದೆಹಲಿಯಿಂದ ಬೆಂಗಳೂರಿಗೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದಾರೆ. ಆಲ್ರೆಡಿ ಸದಾಶಿವನಗರದಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಇಂದು ಸಿಎಂ ಹಾಗೆ DCM DK ಶಿವಕುಮಾರ್ ಅನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಕುರ್ಚಿ ಕದನವನ್ನ ಖರ್ಗೆ ಹೇಗೆ ನಿಭಾಯಿಸ್ತಾರೆ ಇದು ಪ್ರಶ್ನೆ. ಮೊದಲು DCM ಜೊತೆ ಮಾತನಾಡ್ತಾರೆ ಖರ್ಗೆ. ಸಂಜೆ ಬಳಿಕ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ಆಗುವ ಸಾಧ್ಯತೆ ಇದೆ. ಖರ್ಗೆ ಸಿದ್ದು DK ಭೇಟಿ ಬಗ್ಗೆ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ನಿನ್ನೆಯೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದ್ದಾಗಿದೆ. ಈ ಹಿಂದೆ ಬಿಹಾರ ರಿಸಲ್ಟ್ನ ನಂತರದಲ್ಲಿ ಮೀಟ್ ಆಗ್ತೀವಿ, ನವೆಂಬರ್ನಲ್ಲಿ ಕ್ರಾಂತಿಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೈಕಮಾಂಡ್ ಒಂದು ರೀತಿಯಲ್ಲಿ ಅಭಯ ಹಸ್ತವನ್ನ ನೀಡಿದ್ರು. ಯಾವಾಗ ಪಕ್ಷ ಮಕಾಡೆ ಮಲ್ಕೊತ್ತೋ, ಅಂದರೆ ಸರಿಯಾಗಿ ಗೆಲುವಿನ ಹಾದಿಯಲ್ಲಿ ಸಾಗೋದಕ್ಕೆ ಸಾಧ್ಯ ಆಗಲಿಲ್ವೋ, ಆ ಸಂದರ್ಭದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೆಲ ಸಲಹೆಗಳನ್ನು ಕೊಟ್ಟಿದ್ದೀವಿ, ಅವ್ರ ಜೊತೆ ಮಾತನಾಡಿ ಅನ್ನುವಂತಹ ಹೇಳಿಕೆಯನ್ನ ಹೈಕಮಾಂಡ್ ಈ ಹಿಂದೆ ಬಿತ್ತರಿಸಿತ್ತು. ಹಾಗಾಗಿ ಮೂಡ್ತಾ ಇರುವಂತಹ ಕೆಲ ಪ್ರಶ್ನೆ, ಖಾಸಗಿ ಕಾರ್ಯಕ್ರಮಗಳತ್ತ ಬಂದಿರೋದು ಕೇವಲ ನೆಪ ಮಾತ್ರನ? ಸಿಎಂ ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್ಗೆ ಹೈಕಮಾಂಡ್ ಈಗಾಗಲೇ AICC ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷರು
ಅವ್ರ ಹತ್ರ ಸಂದೇಶ ಏನಾದರೂ ಕಳುಹಿಸಿ ಕೊಟ್ಟಿದ್ದಾರಾ, ಅಥವಾ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕೆಲ ಬೆಳವಣಿಗೆ ಏನಿದೆ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಂತೆ, ಸಂಪುಟ ಪುನರ್ರಚನೆ ಆಗತ್ತಂತೆ, ಶಾಸಕರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಲಾಗತ್ತಂತೆ, ಖಾಲಿ ಇರುವ ಸ್ಥಾನಗಳಿಗೆ ಯಾವ ರೀತಿ ಹುದ್ದೆಯನ್ನ ತುಂಬುತ್ತಾರೆ, ಕೆಲವೊಂದಷ್ಟು ಡಿಸ್ಕಷನ್ ಜೊತೆಗೆ ಬೇಡ ಬೇಡ ಅಂತಿದ್ರು ಮಾಧ್ಯಮದ ಮುಂದೆ ಬಹಿರಂಗವಾದಂತಹ ಹೇಳಿಕೆಯನ್ನ ಕೊಡ್ತಾ ಇರೋದು. ಈ ಹಿಂದೆ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಖಡಕ್ಕಾದ ಎಚ್ಚರಿಕೆಯನ್ನ ಕೊಡೋದ್ರ ಮೂಲಕ ಬಾಯಿ ಮುಚ್ಕೊಂಡು ನಿಮ್ ಕೆಲಸವನ್ನ ಮಾಡಬೇಕು ಅನ್ನುವಂತ ಹೇಳಿಕೆ ಕೊಟ್ಟಿದ್ರಲ್ಲ. ಸೊ ಹಾಗಾಗಿ ಮತ್ತೊಂದು ಹೆಜ್ಜೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೊಂದು ಸಂದೇಶವನ್ನ ಹೊತ್ತು ತಂದಿದ್ದಾರಾ? ಇದು ಕುತೂಹಲವನ್ನ ಮೂಡಿಸ್ತಾ ಇರೋದು.